ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಾನಿಪುರಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಪಾನಿಪುರಿ, ಅದು ತುಂಬಾನೇ ರುಚಿಯಾಗಿರುತ್ತೆ. ಅದನ್ನು ಈಸಿಯಾಗಿ ನಾವು ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಹುಣಸೆಹಣ್ಣ ನೆನೆ ಇಟ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆ ಇಟ್ಕೊಳ್ಳಿ. ನಾನು ಬಿಸಿನೀರೊಳಗೆ ಹಾಕಿ ನೆನೆಸ್ಕೊಂಡಿದ್ದೀನಿ, ಬೇಗ ನೆನೆಯುತ್ತೆ ಹುಣಸೆಹಣ್ಣು ಅನ್ನೋದಕ್ಕೋಸ್ಕರ. ಒಂದು ಸ್ಪೂನ್ ಅಷ್ಟು ಬೆಲ್ಲನ ನೀರು ಹಾಕ್ಬಿಟ್ಟು ಅದನ್ನು ಕರ್ಗಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದೇ ಮಿಕ್ಸರ್ ಜಾರಿಗೆನೆ ಈಗ ಪಾನಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ನಿಮಗೆ ಪಾನಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೊಂಡಿದ್ದೀನಿ. ನಿಮಗೆ ಪಾನಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸೊಪ್ಪನ್ನ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಖಾರಕ್ಕೆ 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಸ್ಪೈಸಿ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು. ಇದು ಪಾನಿ ತುಂಬಾನೇ ರುಚಿಯಾಗಿರುತ್ತೆ. ಒಂದು ಅರ್ಧ ಪೀಸಷ್ಟು ಈರುಳ್ಳಿನ ಹಾಕೊಳ್ಳಿ. ಇದೇ ಪಾನಿಲಿ ತುಂಬಾನೇ ಟೇಸ್ಟ್ ಕೊಡೋ ಅಂಥದ್ದು. ಈಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿರಬಾರ್ದು, ನೈಸ್ ಪೇಸ್ಟ್ ಆಗಿ ರುಬ್ಕೊಳ್ಳಿ. ಈ ಪಾನಿಗೆ ರುಬ್ಕೊಂಡಿರೋದನ್ನ ನಾವು ಜಾಲರಿನಲ್ಲಿ ಸೋಸ್ಕೋಬೇಕು. ಇಲ್ಲಾಂದರೆ ಪಾನಿಲಿ ತರಿ ಥರ ಎಲ್ಲ ಸೊಪ್ಪಿಂದೆಲ್ಲ ಸಿಗುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕೊಳ್ಳಿ. ತುಂಬಾ ತೆಳ್ಳಗಿರಬಾರ್ದು ಪಾನಿ, ತುಂಬಾ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನೋಡಿ ನೀರು ಹಾಕೊಳ್ಳಿ. ನೋಡಿ, ಇದು ಸೋಸ್ಕೊಂಡಿರೋ ಅದನ್ನು ನಾವು ಅದೇನು ವೇಸ್ಟ್ ಆಗಲ್ಲ. ಆಮೇಲೆ ಅದನ್ನ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಈ ಥರ ನೀಟಾಗೆ ಸೋಸ್ಕೊಳ್ಳಿ. ಈ ಎಕ್ಸ್ಟ್ರಾ ಬಂದಿರೋ ಇದೆ ಮಸಾಲೆನ ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣು ಸೋಸ್ಕೊತಾ ಇದ್ದೀನಿ. ಅದರಲ್ಲೂ ಸಿಪ್ಪೆ ಇದಕ್ಕೆ ಸಣ್ಣದು ಏನಾರು ಗಲೀಜಿರುತ್ತೆ ಅನ್ನೋದಕ್ಕೋಸ್ಕರ ಸೋಸ್ಕೊತಾ ಇದ್ದೀನಿ. ಆಮೇಲೆ ಬೆಲ್ಲನ ನೆನೆಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಬೆಲ್ಲನೂ ಕೂಡ ಅದೇ ಜಾಲರಿನಲ್ಲೇ ಸೋಸ್ಕೊಂಡು ಪಾನಿಗೆ ಹಾಕೊತಾ ಇದ್ದೀನಿ. ಈ ಥರ ಬೆಲ್ಲ ಹಾಕೋದ್ರಿಂದನೂ ಪಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ. ನೋಡಿ, ಪಾನಿ ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಆಮೇಲೆ. ಈಗ ಅದಕ್ಕೆ ಬೇಕಾದಂಥ ಪೌಡರ್ಗಳನ್ನ ಹಾಕೊಳ್ಳೋಣ. ಬ್ಲಾಕ್ ಸಾಲ್ಟ್, ಡ್ರೈ ಮ್ಯಾಂಗೋ ಪೌಡರ್ ಮತ್ತು ಚಾಟ್ ಮಸಾಲಾನ ಹಾಕೊತಾ ಇದ್ದೀನಿ. ಪೌಡರ್ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಬಿಟ್ರೂ ಪಾನಿ ಟೇಸ್ಟ್ ಇರೋದಿಲ್ಲ. ನಾನು ಮನೇಲೇ ಜೀರಿಗೆ ಪೌಡ್ರನ್ನ ಮಾಡ್ಕೊಂಡಿದ್ದೆ. ಆ ಜೀರಿಗೆ ಪುಡಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೂರಿ ರೆಡಿ ಸಿಗುತ್ತಲ್ಲ ಎಣ್ಣೆಗೆ ಹಾಕೊಳ್ಳೋದು, ಅದನ್ನು ತೊಗೊಂಡು ಬಂದಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಪೂರಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ತೀನಿ. ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಪೂರಿನ ಹಾಕೊಂಡು ಕರ್ಕೊಳ್ಳೋಣ ಎಣ್ಣೆಲಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಪೂರಿ. ನೋಡಿ, ಈ ಥರ ಒಂದು ಎರಡು ನಿಮಿಷಕ್ಕೆಲ್ಲ ಪೂರಿ ಚೆನ್ನಾಗಿ ಉಬ್ಕೊಂಡು ಬಂದ್ಬಿಡುತ್ತೆ. ಉರಿ ಕಮ್ಮಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ಈ ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ದೊಡ್ಡವರಿಂದ ಚಿಕ್ಕ ಮಕ್ಳವರೆಗೂ ಪಾನಿಪುರಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಈಗ ಸಮ್ಮರ್ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆ ಆಚೆಯಿಂದ ತಂದುಕೊಡೋ ಬದಲು ಮನೇಲೇ ಸ್ನ್ಯಾಕ್ಸಿಗೆ ಪಾನಿಪುರಿ ಎಲ್ಲ ಮಾಡಿಕೊಡ್ಬೋದು. ರಜಾ ಇರೋದ್ರಿಂದ ಮಕ್ಕಳು ಸ್ನ್ಯಾಕ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ತುಂಬಾ ತಲೆ ತಿಂತಾ ಇರ್ತಾರೆ. ಹಾಗಾಗಿ ನಾವು ಆಚೆಯಿಂದ ತೊಗೊಂಬರೋ ಬದಲು ಮನೇಲೇ ಈಸಿಯಾಗಿ ಪಾನಿಪುರಿನ ಮಾಡ್ಕೋಬೋದು. ನಾನಿಲ್ಲಿ 5 ಆಲೂಗೆಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. 4ರಿಂದ 5 ವಿಷಲ್ ಹೊಡ್ಸ್ಕೊಳ್ಳಿ. ಇಲ್ಲಾಂದರೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿಲ್ಲ ಅಂದ್ರೂ ಚೆನ್ನಾಗಿರಲ್ಲ. ನೋಡಿ, ಈ ಥರ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕು. ಬೆಂದಿರೋ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಬೆಂದಿದ್ರೆ ಮಾತ್ರ ಚೆನ್ನಾಗಿ ಮ್ಯಾಶ್ ಆಗುತ್ತೆ, ಇಲ್ಲಾಂದರೆ ಗಟ್ಟಿ ಥರ ಹಾಗೇ ಇರುತ್ತೆ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾನು ಬಟಾಣಿನೂ ಕೂಡ ಅದೇ ರೀತಿ ಬೇಯಿಸಿ ಅದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬಟಾಣಿನೂ ಕೂಡ ಅದನ್ನು ಆಲೂಗೆಡ್ಡೆ ಬಟಾಣಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ಎರಡು ಚೆನ್ನಾಗಿ ಬೆಂದಿರಬೇಕು, ಬೆಂದರೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೊತಾ ಇದ್ದೀನಿ ನಾನು. ನಾವು ಆಗಲೇ ಪಾನಿನ ಸೋಸ್ಕೊಳ್ಳುವಾಗ ಮಿಕ್ಕಿತ್ತಲ್ಲ ಪೇಸ್ಟು, ಅದು ಎಕ್ಸ್ಟ್ರಾ ಉಳ್ದಿರೋ ಅಂಥದ್ದನ್ನು ನಾನು ಇವಾಗ ಆಲೂಗೆಡ್ಡೆ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದು ಖಾರವಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಲೂಗೆಡ್ಡೆಗೆ ಉಪ್ಪನ್ನ ಹಾಕೊತಾ ಇಲ್ಲ, ಯಾಕಂದರೆ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಳ್ಳುವಾಗೆ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ನಾನು ಉಪ್ಪೇನು ಸೇರಿಸ್ತಾ ಇಲ್ಲ. ನೀವು ನೋಡಿ ಸಪ್ಪೆ ಇದ್ದರೆ ಉಪ್ಪು ಹಾಕೊಳ್ಳಿ. ಚಾಟ್ ಮಸಾಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಗಿದೆ. ನಾನು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಪೂರಿನ ಈ ಥರ ಮಧ್ಯದಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಆಲೂಗೆಡ್ಡೆ ಸ್ಟಫಿಂಗ್ನ ಹಾಕಿ ಸ್ವಲ್ಪ ಮೇಲೆ ಈರುಳ್ಳಿನ ಹಾಕ್ಕೊಂಡು ಪಾನಿನ ಹಾಕೊಂಡು ತಿಂತಾ ಇದ್ರೆ ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಲೆಕ್ಕ ಇಲ್ಲದಷ್ಟನ್ನು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಮಿಸ್ ಮಾಡದೆ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.